ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಡ್ತಾ ಇದ್ದಾರೆ ಕ್ವಾಲಿಫೈಯರ್ 1 ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್. ಕ್ವಾಲಿಫೈಯರ್ ಯಾವಾಗ ಆಡಿದೀವಿ, ಅದು ನಂಬರ್ 2 ನಲ್ಲಿ. ಅವಾಗೆಲ್ಲ ಫೈನಲ್ಸ್ ಹೋಗಿದೀವಿ. 2011 2016 ನಲ್ಲೂ ಕೂಡ ಹೋಗಿದೀವಿ. ಈ ಸತಿ ನಾವು ಹೋಗಿ ಕಪ್ ಕೂಡ ಹೊಡ್ಕೊಂಡ್ ಬರ್ತೀವಿ. ಈ ಸತಿ ಫಿಕ್ಸ್. ನಡೀತಾ ಇರೋದು ಮುಲ್ಲನ್ಪುರ್ ಅಲ್ಲಿ, ಅಂದ್ರೆ ಪಂಜಾಬ್ಗೆ ಹೋಮ್ ಗ್ರೌಂಡ್ ಅದು. RCB ಒಂದ್ ಮ್ಯಾಚ್ ಗೊತ್ತಿರ್ಬೋದು ನಿಮ್ಗೆ, ಮುಲ್ಲನ್ಪುರ್ ಅಲ್ಲೇ ಪಂಜಾಬ್ನ ಕಟ್ಟಾಕಿ ಗೆದ್ದಿದೆ ಚೇಸ್ ಮಾಡ್ಬಿಟ್ಟು. ಎರಡೂ ಟೀಮನ್ನು ಕೂಡ ಅಷ್ಟೇ ಖತರ್ನಾಕ್ ಆಗಿ ಆಡ್ಕೊಂಡ್ ಬಂದಿದ್ದಾರೆ. 11 ವರ್ಷ ಆದ್ಮೇಲೆ ಬಂದಿರೋದು ಪಂಜಾಬ್ ಕಿಂಗ್ಸ್ ಅವರು ಪ್ಲೇ ಆಫ್ಸ್ಗೆ. ಅದು ಯಾರು ಶ್ರೇಯಸ್ ಅಯ್ಯರ್ ಅವ್ರು ಬಂದ್ಮೇಲೆ. ಶ್ರೇಯಸ್ ಅಯ್ಯರ್ ಅವ್ರ ಕ್ಯಾಪ್ಟನ್ಸಿಲಿ ಏನೋ ಒಂದಿದೆ. 3 ಟೀಮ್ನ ಶ್ರೇಯಸ್ ಅವ್ರು ಮುನ್ನಡೆಸಿರೋದು. ಡೆಲ್ಲಿ, KKR, ಆಮೇಲೆ ಇವಾಗ ಪಂಜಾಬ್, ಮೂರು ಟೀಮ್ನ ಪ್ಲೇ ಆಫ್ಸ್ಗೆ ಕರ್ಕೊಂಡ್ ಬಂದಿದ್ದಾರೆ. ಏನೋ ಒಂದಿದೆ ಕ್ಯಾಪ್ಟನ್ಸಿಲಿ. ರಿಕ್ಕಿ ಪಾಂಟಿಂಗು ಮತ್ತೆ ಶ್ರೇಯಸ್ ಅಯ್ಯರ್ ಅವ್ರು ಸೇರ್ಕೊಂಡು ಪಂಜಾಬ್ ನಲ್ಲಿ ಏನೋ ಒಂಥರ ಹೊಸದಾಗಿ ಏನೋ ಒಂದು ತಂದಿದ್ದಾರೆ. ಅದಕ್ಕೆ ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇರೋದು. ಪಂಜಾಬ್ ಕಡೆ ಬ್ಯಾಟಿಂಗ್ ನೋಡೋದಾದ್ರೆ ಕಳೆದ ಮ್ಯಾಚ್ ಅಲ್ಲಿ ಯಾರ್ಯಾರು ಚೆನ್ನಾಗಿ ಆಡಿದ್ದು ಅಂದ್ರೆ ಪ್ರಿಯಾಂಶ್ ಆರ್ಯ ಮತ್ತು ಜಾಶ್ ಇಂಗ್ಲಿಷ್. ಪಂಜಾಬ್ ಕಿಂಗ್ಸ್ ಕಡೆ ಪರ್ಫಾರ್ಮ್ ಮಾಡ್ತಾ ಇರೋದೆಲ್ಲ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸೇ. ಶಶಾಂಕ್ ಸಿಂಗ್ ಅವರಾಗಿರ್ಬೋದು, ಪ್ರಿಯಾಂಶ್ ಆರ್ಯ ಅವರು, ಆಮೇಲೆ ಪ್ರೊಪ್ಸಿಮ್ರನ್ ಸಿಂಗ್ ಎಲ್ಲ ಅದೇ ರೀತಿಯಾಗಿ ಆಡ್ತಾ ಇರೋದು. ಶ್ರೇಯಸ್ ಅಯ್ಯರ್ ಅವರು ಕೂಡ ಅಷ್ಟೇ ಒಂಥರ ಪರ್ಪಲ್ ಪ್ಯಾಚ್ ಅಲ್ಲಿ ಇದ್ದಾರೆ. ಅವರು ಕ್ಯಾಪ್ಟನ್ಸಿ ಆಗಿ ಆ ತರ ರನ್ ಹೊಡೆಯೋದು ಅಂದ್ರೆ ಸುಲಭ ಅಲ್ಲ. ಆ ತರ ಕೆಲಸ ನಮ್ ಕೊಹ್ಲಿ ಅವ್ರು ಮಾಡ್ತಾ ಇದ್ದಿದ್ದು, ಇವಾಗ ಇವ್ರು ಮಾಡ್ತಾ ಇದ್ದಾರೆ. ಓಪನರ್ ಗಳಾಗಿ ಪ್ರಿಯಾಂಶ್ ಆರ್ಯ ಮತ್ತೆ ಪ್ರೊಪ್ಸಿಮ್ರನ್ ಸಿಂಗ್ ಅವ್ರು ಬರ್ತಾರೆ. ಒಂದೊಳ್ಳೆ ಧಮಾಕ ಓಪನಿಂಗ್ ಕೊಡ್ತಾರೆ ಅವರು. ಅವ್ರನ್ನಂತೂ ಬೇಗ ಎತ್ತಲೇಬೇಕು ನಾವು, ಯಾಕಂದ್ರೆ ಈ ಮ್ಯಾಚ್ ಹೆವಿ ಇಂಪಾರ್ಟೆಂಟ್ ನಮ್ಗೆ. ಈ ಮ್ಯಾಚ್ ಗೆದ್ರೆ ಡೈರೆಕ್ಟ್ ಫೈನಲ್ಗೆ ಹೋಗ್ತೀವಿ. ಸೋತ್ರೇನು ಇನ್ನೊಂದು ಚಾನ್ಸ್ ಇರುತ್ತೆ. ಅವೆಲ್ಲ ಬೇಡ ಸ್ವಾಮಿ ನಮ್ಗೆ. ಬ್ಯಾಟಿಂಗ್ ಅಂತೂ ಅವ್ರದ್ದು ಹೆವಿ ಸ್ಟ್ರಾಂಗ್ ಇದೆ. 7-8 ವರ್ಗು ಬ್ಯಾಟಿಂಗ್ ಆಡ್ತಾರೆ ಅವರು. ಇನ್ನ ಬೌಲಿಂಗ್ ಕಡೆ ಬರೋದಾದ್ರೆ ಪಂಜಾಬ್ ಕಿಂಗ್ಸ್ ಅವ್ರದ್ದು ಯುಜವೇಂದ್ರ ಚಹಲ್ ಅವರು ಅವ್ರ ಕಡೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಫಿಂಗರ್ ಇಂಜುರಿ ಆಗಿದೆ. ಅದಕ್ಕೋಸ್ಕರ ಅವ್ರು ಆಡದೇ ಇರ್ಬೋದು. ಬೌಲಿಂಗ್ ಕಡೆನೂ ಇದ್ದಾರೆ, ಹರ್ಪ್ರೀತ್ ಬ್ರಾರ್ ಇದ್ದಾರೆ. ಒಂದ್ ಟೈಮಲ್ಲಿ ಹೆವಿ ಕಾಟ ಕೊಟ್ಬಿಟ್ಟಿದ್ದಾರೆ ಹರ್ಪ್ರೀತ್ ಬ್ರಾರ್ ಅವರು. ಯಾರೋ ಮ್ಯಾಕ್ಸ್ವೆಲ್, ಕೊಹ್ಲಿ, AB ಡಿ ವಿಲಿಯರ್ಸ್ ಅಂತವ್ರನ್ನೆಲ್ಲ ವಿಕೆಟ್ ತೆಗೆದ್ಬಿಟ್ಟಿದ್ರು ಒಂದೇ ಮ್ಯಾಚ್ ನಲ್ಲಿ. ಆ ತರ ಒಂಥರ RCBಗೆ ಕಾಟ ಕೊಡುವಂತ ಬೌಲರ್ಸ್ ಗಳೇನೆ ಇದ್ದಾರೆ ಅಲ್ಲಿ. ಆಮೇಲೆ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಕಳೆದ ಮ್ಯಾಚ್ ಸಖತ್ತಾಗಿ ಬೌಲಿಂಗ್ ಮಾಡಿದ್ರು. ಈ ಮ್ಯಾಚ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಡೆತ್ ಓವರಲ್ಲಿ ಹೊಡ್ಸ್ಕೊಂಡ್ರು. ಪಂಜಾಬ್ ಅವ್ರದ್ದು ಬ್ಯಾಟಿಂಗು ಅದೇ ತರ ಇದೆ, ಬೌಲಿಂಗು ಯುಜವೇಂದ್ರ ಚಹಲ್ ಅವ್ರು ಇಲ್ಲ ಅಂದ್ರೆ ಸ್ವಲ್ಪ ಕೊರತೆ ಕಾಣಿಸುತ್ತೆ. ಅದನ್ನ ಬಿಟ್ರೆ ಟಾಪ್ ಕ್ವಾಲಿಟಿ ಟೀಮ್ ಏನೇ ಪಂಜಾಬ್ ಕಿಂಗ್ಸ್ ಕೂಡ. ಇನ್ನ ನಮ್ಮ RCB ಕಡೆ ಬರೋದಾದ್ರೆ ಬ್ಯಾಟಿಂಗ್ ಅಂತೂ ಹೇಳಂಗೆ ಇಲ್ಲ ಅನ್ಕೊಳ್ಳಿ. ಕಳೆದ ಮ್ಯಾಚ್ ಅಲ್ಲಿ ಬೌಲಿಂಗ್ ಮಾಡಿದ್ದು ಚೆನ್ನಾಗಿ ಅಂದ್ರೆ ನುವಾನ್ ತುಷಾರ್ ಅವರು. ಈ ಮ್ಯಾಚ್ ಅಲ್ಲೂ ನುವಾನ್ ತುಷಾರ್ ಅವರು ಇರಬೇಕು. ಹೇಸಲ್ವುಡ್ ಅವ್ರು ಬರ್ಬೇಕಂದ್ರೆ ಯಾರು ಬಂದು ಬರ್ಬೇಕಂದ್ರೆ ಲಿವಿಂಗ್ಸ್ಟನ್ ನ ಕಿತ್ತಾಕ್ಬೇಕು. ಹೇಸಲ್ವುಡ್ ಅವ್ರು ಒಳಗೆ ಬರ್ಬೇಕು. ಟೀಮ್ ಡೇವಿಡ್ ಟೀಮ್ ಅಲ್ಲಿ ಬರಕ್ ಆಗಲ್ಲ ಅಂದಾಗ ಮಾತ್ರ ಈ ತರ ಮಾಡ್ಬೋದು. ಒಂದ್ ಬ್ಯಾಟ್ಸ್ಮನ್ ಕಡಿಮೆನೆ ಆಡಿಸ್ತಿ ಪರವಾಗಿಲ್ಲ, ಅವಾಗ ತುಷಾರ್ ಅವರು ಮತ್ತೆ ಹೇಸಲ್ವುಡ್ ಅವ್ರು ಇಬ್ರು ಆಡ್ಬೋದು. ಟೀಮ್ ಡೇವಿಡ್ ಅವ್ರು ಇಲ್ಲ ಅಂದಾಗ ಮಾತ್ರ ಈ ಮಾತು ಹೇಳ್ತಾ ಇರೋದು ನಾನು. ಟೀಮ್ ಡೇವಿಡ್ ಅವ್ರು ಇದ್ರೆ ಏನ್ ಮಾಡಕ್ಕಾಗಲ್ಲ. ಅವಾಗ 5 ಜನ ಫಾರಿನರ್ಸ್ ಆಗ್ಬಿಡುತ್ತೆ, ಹಂಗ ಆಡ್ಸಕ್ಕಾಗಲ್ಲ. ಮ್ಯಾಚ್ ಆಡಲ್ಲ ಅಂತ ಆದ್ರೆ ಲಿವಿಂಗ್ಸ್ಟನ್ ಅವ್ರನ್ನ ಕಿತ್ತಾಕ್ಬಿಟ್ಟು ಹೇಸಲ್ವುಡ್ ಅವ್ರು ಬರ್ಬೇಕು ಆ ಜಾಗಕ್ಕೆ. ಯಾಕಂದ್ರೆ ಬಾಲಿಂಗ್ ನೇ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೋಬೇಕು. 2 ಮ್ಯಾಚ್ ಅಲ್ಲೂ ನೋಡ್ತಾ ಇದ್ರೆ ಬಾಲಿಂಗ್ಗೆ ಕೈ ಕೊಟ್ಟಿರೋದು ನಮ್ಗೆ. ಬ್ಯಾಟಿಂಗು ಇನ್ನ ರೊಮಾರಿ ಶಫರ್ಡ್ ಅವರು ಇದ್ರು, ಕುರ್ನೂಲ್ ಪಾಂಡೆ ಅವರು ಇದ್ರು. ಈ ಕಡೆ ಲಿವಿಂಗ್ಸ್ಟನ್ ಅವರು ಮತ್ತೆ ಪತಿದಾರ್ ಅವರು ಆಡಿಲ್ಲ ಅಂದ್ರೂ ಕೂಡ 4 ಬ್ಯಾಟ್ಸ್ಮನ್ ಗಳು ಕೈ ಕೊಟ್ಟರು ಕೂಡ ಆ ಮ್ಯಾಚ್ ನ ಗೆದ್ದಿದೀವಿ ನಾವು. ಬರೀ ಇನ್ನ 4 ಬ್ಯಾಟ್ಸ್ಮನ್ ಗಳು ಚೆನ್ನಾಗಿ ಆಡಿದ್ರಿಂದ. ಅದಕ್ಕೆ ಬ್ಯಾಟಿಂಗ್ ಅಂತೂ ಹೆವಿ ಗನ್ ಏನಿದೆ. ಅದಕ್ಕೆ ಬಾಲಿಂಗ್ ನೇ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೋಬೇಕು ನಾವು. ಬ್ಯಾಟ್ಸ್ಮನ್ ಗಳು ಮ್ಯಾಚ್ ನ ಗೆಲ್ಸಿದ್ರೆ ಬಾಲರ್ಸ್ ಗಳು ಟೂರ್ನಮೆಂಟ್ ನ ಗೆಲ್ಸ್ತಾರೆ. ಅದಕ್ಕೆ ಹೇಳ್ತಾ ಇರೋದು ಬಾಲಿಂಗ್ ನ ಸ್ಟ್ರೆಂಥನ್ ಮಾಡ್ಕೊಳ್ಳೇಬೇಕು. ಸುಯೇಶ್ ಶರ್ಮಾ ಅವರು ಸ್ವಲ್ಪ ಲೆಂತ್ ನೋಡ್ಕೊಂಡು ಹಾಕ್ಬೇಕು. ಹಿಂಗ ಮೇಲೆ ನೋಡ್ಕೊಂಡು ಹಾಕ್ತಾರೆ ಅವರು ಬಾಲಿಂಗ್ ಆಕ್ಷನ್ ಅಲ್ಲಿ ಇದ್ದವಾಗ ಮೇಲೆ ಆಕಾಶ ನೋಡ್ತಾ ಇರ್ತಾರೆ, ಇಲ್ಲಿ ಕೆಳಗೆ ನೋಡ್ತಾ ಇರಲ್ಲ. ಅದಕ್ಕೆ ಎಲ್ಲಂದ್ರಲ್ಲಿ ಬೀಳ್ತಾ ಇದೆ. ಇನ್ನ ಕುರ್ನೂಲ್ ಪಾಂಡೆ ಅವ್ರು ಚೆನ್ನಾಗೇನೆ ಮಾಡಿದ್ದಾರೆ. ಕಳೆದ ಮ್ಯಾಚ್ ಅಲ್ಲಿ ಅವ್ರಿಗೆ ಬಾಲಿಂಗ್ ಕೊಟ್ಟಿಲ್ಲ. ಜಿತೇಶ್ ಶರ್ಮಾ ಅವರು ಈ ಸತಿನೂ ಕ್ಯಾಪ್ಟನ್ಸಿ ವಹಿಸ್ಕೊಂಡ್ರೆ ಸ್ವಲ್ಪ ನೀಟಾಗಿ ಕೊಹ್ಲಿ ಅವ್ರನ್ನೆಲ್ಲ ಕೇಳ್ಕೊಂಡು ಬಾಲಿಂಗ್ ನ ಚೇಂಜಸ್ ನ ಮಾಡಿ. ದಯವಿಟ್ಟು ಕಳೆದ ಮ್ಯಾಚ್ ಅಲ್ಲಿ ನೋಡಿದ್ರಲ್ಲ, ಡೆತ್ ಅವರಲ್ಲಿ ರೊಮಾರಿ ಶಫರ್ಡ್ ಅವ್ರು ಆಗ್ತಾರೆ ಅಂದ್ರೆ ಏನ್ ಅರ್ಥ ಅಂತ ನೀವೇ ಹೇಳಿ. ಕ್ಯಾಪ್ಟನ್ಸಿ ಸ್ವಲ್ಪ ಕೊಹ್ಲಿ ಅವರು, ಕುರ್ನೂಲ್ ಪಾಂಡೆ ಅವರು, ಭುವನೇಶ್ವರ್ ಕುಮಾರ್ ಅವರೆಲ್ಲ ಇದ್ದಾರೆ, ಎಕ್ಸ್ಪೀರಿಯನ್ಸ್ ಇರುವಂತವ್ರು. ಅವ್ರನ್ನ ಕೇಳ್ಕೊಂಡು ಬಾಲಿಂಗ್ ಸ್ವಲ್ಪ ಚೇಂಜಸ್ ನ ಮಾಡ್ಕೊಳ್ಳಿ. ಏನು ಕ್ಯಾಪ್ಟನ್ಸಿ ಮಾಡಿದ ತಪ್ಪು ಅದು ಅಂತ ಹೇಳ್ತಾ ಇಲ್ಲ. ಕಳೆದ ಮ್ಯಾಚ್ ಅಲ್ಲಿ ಆ ತರ ಆಯ್ತು, ಅದನ್ನ ಬಿಟ್ಬಿಡೋಣ, ಅಲ್ಲಿಗೆ ಮುಗಿತಿನ್ನ ಅದು. ಮುಂದಕ್ಕೆ ನೋಡೋದಾದ್ರೆ ಸ್ವಲ್ಪ ನೋಡ್ಕೊಂಡು ಬಾಲಿಂಗ್ ಚೇಂಜಸ್ ನ ಮಾಡಬೇಕು. ಫಸ್ಟ್ ಅವರು ಭುವನೇಶ್ವರ್ ಕುಮಾರ್ ಅವ್ರ ಕೈಯಲ್ಲಿ ಕೊಡಿ, ಸ್ವಿಂಗ್ ಮಾಸ್ಟರ್ ಅವರು. ಕಳೆದ ಮ್ಯಾಚ್ ಅಲ್ಲಿ ನೋಡಿದ್ರಲ್ಲ ನೀವು, ಕುರ್ನೂಲ್ ಪಾಂಡೆ ಅವ್ರ ಕೈಯಲ್ಲಿ ಬಾಲಿಂಗ್ ನ ಹಾಕ್ಸಿದ್ ಫಸ್ಟ್ ಓವರ್ ಅಲ್ಲಿ. ಆ ತಪ್ಪನ ಮಾಡ್ಲೇಬಾರ್ದು. ಫಸ್ಟ್ ಓವರ್ ಅಂತ ಬಂದಾಗ ಭುವನೇಶ್ವರ್ ಕುಮಾರ್ ಅವರೇ ಫಸ್ಟ್ ಇರಬೇಕು. ಯಾಕಂದ್ರೆ ಅವ್ರು ಮೊದಲನೇ ಓವರ್ ಅಲ್ಲಿ ವಿಕೆಟ್ ತೆಗೆಯೋದಂತ ತುಂಬಾನೇ ಹೆಸರು ಮಾಡಿದ್ದಾರೆ. ಹಂಗಾಗಿ ಸ್ವಿಂಗ್ ಇದ್ರೆ ಹೆವಿ ಡೇಂಜರಸ್ ಬೌಲರ್ ಭುವನೇಶ್ವರ್ ಕುಮಾರ್ ಅವರು, ನಿಮ್ಗೆಲ್ಲ ಗೊತ್ತೇ ಇದೆ. ದಯವಿಟ್ಟು ಆ ತಪ್ಪನೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇನ್ನ ಯಶ್ ದಯಾಲ್ ಅವರು ಸ್ವಲ್ಪ ಫಾರ್ಮ್ ಬರಬೇಕು. ಹೇಸಲ್ವುಡ್ ಮತ್ತೆ ತುಷಾರ ಆಡ್ಲೇಬೇಕು. ಯಾರಿಲ್ಲ ಅಂತ ಹೇಳಿದಾಗ, ಟೀಮ್ ಡೇವಿಡ್ ಅವ್ರು ಇಲ್ಲ ಅಂತ ಹೇಳಿದಾಗ. ಇನ್ನ ಬ್ಯಾಟಿಂಗ್ ಕಡೆ ಬರೋದಾದ್ರೆ ಎಲ್ಲ ಟಾಪ್ ನಾಚ್ ಅನ್ಕೊಳ್ಳಿ. ಕೊಹ್ಲಿ ಅವರು, ಫಿಲಿಪ್ ಸಾಲ್ಟ್ ಅವರು, ನಮ್ಮ ಮಯಾಂಕ್ ಅಗರ್ವಾಲ್ ಅವರು, ಜಿತೇಶ್ ಶರ್ಮಾ ಅವರು, ಪಟಿದಾರ್ ಅವರು ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಇದ್ದಾರೆ. ಸ್ವಲ್ಪ ಫಾರ್ಮ್ ಬರ್ಬೇಕು. ಅಣ್ಣ ಬಂಡು ಒಂದ್ ಮ್ಯಾಚ್ ಅಲ್ಲಿ ಆಡಿಯಕ್ಕಾಗಲ್ಲ ಸ್ವಾಮಿ ಯಾರನ್ನೂ. ಅವ್ರು ಮಸ್ತಾಗೇನೆ ಆಡ್ತಾ ಇದ್ರು ಫಸ್ಟ್ ಹಾಫ್ ಆಫ್ ದ IPL ಅಲ್ಲಿ. ಇವಾಗ
ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ತಲೆ ಅಂತೂ ಬಗ್ಸಕ್ಕೆ ಹೋಗ್ಬಾರ್ದು. ಕಳೆದ ಮ್ಯಾಚ್ ಅಲ್ಲಿ ನೋಡಿದ್ರಲ್ಲ, ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೇನೆ ಗೊತ್ತಾಗ್ಬಿಡ್ತಾ ಇತ್ತು ಬಾಲಿಂಗ್ ಮಾಡುವಾಗ. ಏನು ಮ್ಯಾಚ್ನೇ ಬಿಟ್ಕೊಟ್ಟಂಗೆ ಆಡ್ತಾ ಇದ್ರು. ಬಾಲಿಂಗ್ ಹಾಕೋವಾಗ, ಬ್ಯಾಟಿಂಗ್ ಆಡೋವಾಗ ಬಿಡಿ ಸಖತ್ತಾಗಿ ಆಡಿದ್ರು. ಬಾಲಿಂಗ್ ಹಾಕೋವಾಗ ಯಾಕ್ರಪ್ಪ ಹಿಂಗ್ ಮಾಡ್ತಾ ಇದ್ರ, ಫೀಲ್ಡಿಂಗು ಆಹಾ ಏನು ಬಿಡ್ತಾನೆ ಇದ್ರು ನೋಡಿ. ಯಾವುದೇ ಸಂದರ್ಭ ಬರ್ಲಿ ಅದು ತಲೆ ಬಗ್ಸಕ್ಕೆ ಹೋಗ್ಬಿಡಿ. ಸೋತ್ರೂ ಪರವಾಗಿಲ್ಲ, ಫೈಟ್ ಕೊಟ್ಬಿಟ್ಟು ಸೋಲಿ, ನಾವ್ ಯಾವಾಗ್ಲೂ ನಿಮ್ ಹಿಂದೆ ಇದ್ದೇ ಇರ್ತೀವಿ. ಆದ್ರೆ ತಲೆ ಬಗ್ಸಕ್ ಮಾತ್ರ ಹೋಗ್ಬೇಡಿ. ಒಂಥರ ಜೋಶಲ್ಲಿ ಆಡಿ ಈ ಮ್ಯಾಚ್ನ ಗೆದ್ಕೊಂಡ್ ಬನ್ನಿ. ಇನ್ನು ಉಳಿದಿರೋದು 2 ಸ್ಟೆಪ್ 2 ಮೆಟ್ಲೆ ಹತ್ತು ಬಿಟ್ರೆ ಮುಗೀತಿನ ಅಜ್ಜಿ ಕಪ್ ಪಡ್ಕೊಂಡ್ ಬರ್ತಾ ಇರೋದು. ಅವತ್ತು ಬ್ಯಾಂಗ್ಳೂರ್ ಫುಲ್ ಸೆಲೆಬ್ರೇಷನ್ ಅನ್ಕೊಳ್ಳಿ. ಸಿಗೋಣ ಮ್ಯಾಚ್ ಮುಗಿದ್ಮೇಲೆ. ಅಲ್ಲಿವರೆಗೂ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್.